ಕರಾವಳಿಯಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಹೀಂ ಹತ್ಯೆಯಾದಂತಹ ಹಿನ್ನೆಲೆಯಲ್ಲಿ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಸುಹಾಸ ಹತ್ಯೆಯ ಪ್ರತೀಕಾರಕ್ಕೆ ನಡೀತಾ ರಹೀಂ ಹತ್ಯೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಬಂಟ್ವಾಳದ ಗಲ್ಲಿಯಲ್ಲಿಯೂ ಕೂಡ ಖಾಕಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಡೆ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ಯನಪೋಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಕೂಡ ಆಗಿದೆ. ಕುಟುಂಬಸ್ಥರಿಗೆ ಅಬ್ದುಲ್ ರಹೀಂ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಕುತಾರು ಮದನಿ ನಗರ ಮಸೀದಿಯಲ್ಲಿ ಮೃತದೇಹದ ಅಂತಿಮ ಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮಸೀದಿಯಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯ ಮಸೀದಿಯಲ್ಲಿ ರಹೀಂ ಮೃತದೇಹದ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಸಾಕಷ್ಟು ಅನುಮಾನಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಈ ಒಂದು ಕೊಲೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಅಬ್ದುಲ್ ರಹೀಂ ಹತ್ಯೆ ರಾತ್ರಿ ಆಸ್ಪತ್ರೆ ಮುಂದೆ ಕೂಡ ಮುಸ್ಲಿಮರು ತಮ್ಮ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮಂಗಳೂರಿಗೆ ಇದೀಗ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಕರಾವಳಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಬಂಟ್ವಾಳ ಸಮೀಪ ಮುಸ್ಲಿಂ ಯುವಕನನ್ನ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಆರೋಪಿಗಳನ್ನು ಬಂಧಿಸುವಂತೆ ಇದೀಗ ಮುಸ್ಲಿಮರು ಒತ್ತಾಯಿಸ್ತಾ ಇದ್ದಾರೆ. ನೋಡಿ, ನಿನ್ನೆಯಿಂದಲೂ ಕೂಡ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಇದೀಗ ಕರಾವಳಿಯಲ್ಲಿ ಮೇ 30ರ ಸಂಜೆ 6 ಗಂಟೆಯವರೆಗೂ ಕೂಡ ಮಂಗಳೂರು ಕಮಿಷನರೇಟ್ ಹಾಗೂ ಮಂಗಳೂರು ಪೊಲೀಸ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಈಗಾಗಲೇ ಜಾರಿ ಮಾಡಲಾಗಿದೆ. ಹೆಚ್ಚುವರಿ ಪೊಲೀಸರನ್ನ ಕೂಡ ಈಗಾಗಲೇ ಕರೆಸಲಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಗೆ ತಿಂಗಳು ಕಳೆಯುವ ಮೊದಲೇ ಮುಸ್ಲಿಂ ಯುವಕನ ಬರ್ಬರ ಹತ್ಯೆಯಾಗಿದೆ. ಮಂಗಳವಾರ ಮಧ್ಯಾಹ್ನ ಅಂದರೆ ನಿನ್ನೆ ಮಧ್ಯಾಹ್ನ 3:30ರ ಸುಮಾರಿಗೆ ಬಂಟ್ವಾಳದ ಕೂರಿಯಾಳ ಸಮೀಪದ ಇರಾಕೋಡಿ ಎಂಬಲ್ಲಿ ಕೊಳತ್ತ ಮಜಲ್ ನಿವಾಸಿ ಅಬ್ದುಲ್ ರಹೀಂ ಅವರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಯಾದ ಬೆನ್ನಲ್ಲೇ ಈ ಕೊಲೆ ಆಯ್ತಾ ಅಂತ ಹೇಳಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪಿಕಪ್ ವಾಹನ ಹೊಂದಿರೋ ಅಬ್ದುಲ್ ರಹೀಂ ಬಳಿ ಒಂದು ಲೋಡ್ ಮರಳು ಬೇಕು ಅಂತ ಹೇಳಿ ದುಷ್ಕರ್ಮಿಗಳು ಕರ್ಸ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮರಳು ಇಳಿಸಿದ ಕೆಲವೇ ಕ್ಷಣದಲ್ಲಿ ಅಲ್ಲೇ ಹೊಂಚು ಹಾಕಿ ದುಷ್ಕರ್ಮಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ನಡೆಸಿ ಬರ್ಬರವಾಗಿ ಹಲ್ಲೆ ನಡೆಸಿ ಪರಾರಿ ಕೂಡ ಆಗಿದ್ರು. ಪಾಪ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಅಬ್ದುಲ್ ರಹೀಂ ಅವರನ್ನ ತಕ್ಷಣ ಮಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಬಟ್ ಆದರೆ ಚಿಕಿತ್ಸೆ ಕೊಡೋದಕ್ಕೂ ಮುನ್ನವೇ ರಹೀಂ ಮೃತಪಟ್ಟಿದ್ದಾರೆ. ಹಲ್ಲೆ ನಡೆಸಿದ್ದು ಗಂಭೀರ ಗಾಯ ಆಗಿತ್ತು. ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಟ್ ಆದರೆ ಬದುಕಿಸ್ಕೋದಕ್ಕೆ ಸಾಧ್ಯ ಆಗಿಲ್ಲ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲು ಕೂಡ ಆಗಿದೆ. ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ಕೂಡ ಆರಂಭ ಆಗ್ತಾ ಇದೆ. ರಹೀಂ ಹತ್ಯೆ ಸುದ್ದಿ ಯಾವಾಗ ಹಬ್ತಾಯಿತೋ ಆ ಸಂದರ್ಭದಲ್ಲಿಯೇ ದೇರಳಕಟ್ಟೆಯ ಯನಪೋಯ ಆಸ್ಪತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಹಿಂದೂ ಮುಖಂಡರ ಪ್ರಚೋದನಕಾರಿ ಹೇಳಿಕೆಯಿಂದಲೇ ಈ ರೀತಿಯಾದಂತಹ ಘಟನೆ ಆಗಿದೆ. ಅಮಾಯಕ ಮುಸ್ಲಿಂ ಯುವಕನನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಜನ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ಮಾಡಿ ಪೊಲೀಸರ ವಿರುದ್ಧ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಏನ್ ಮಾಡ್ತಾ ಇತ್ತು ಪೊಲೀಸ್ ಇಲಾಖೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಮಾಯಕ ಹುಡುಗ ರಹೀಂ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದಂತಹ ರಹೀಂನನ್ನ ಹತ್ಯೆ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯಾಗಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. 1 ತಿಂಗಳು ಆಗುವ ಮುನ್ನವೇ ಈ ರೀತಿಯಾದಂತಹ ಕೊಲೆ ಆಗಿದೆ. ಸೇಡ್ ತೀರಿಸಿಕೊಳ್ಳಲಾಗಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಮಗೆ ಮರಳು ಬೇಕು ಒಂದು ಲೋಡ್ ಅಂತ ಹೇಳಿ ಕರೆಸ್ಕೊಂಡು ಹೊಂಚಾಕಿ ಆತನನ್ನ ಹತ್ಯೆ ಮಾಡಲಾಗಿದೆ. ಅಂತಿಮ ದರ್ಶನಕ್ಕೆ ಇವತ್ತು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯ ಬಂಟ್ವಾಳದ ಗಲ್ಲಿಯಲ್ಲಿಯೂ ಕೂಡ ಖಾಕಿ ಕಟ್ಟೆಚ್ಚರವನ್ನು ಕೂಡ ವಹಿಸ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಡೆ ಪೊಲೀಸರು ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಎಡಿಜಿಪಿ ಆರ್ ಹಿತೇಂದ್ರ ಅವರು ಕೂಡ ಇವತ್ತು ಮಂಗಳೂರಿಗೆ ಭೇಟಿಯನ್ನು ಕೊಡ್ತಾರೆ. ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಗಳನ್ನು ಕೂಡ ಮಾಡ್ತಾರೆ. ಮೃತ ಅಬ್ದುಲ್ ರಹೀಂನ ಅಂತ್ಯ ಸಂಸ್ಕಾರ ಇವತ್ತು ಅವರ ಸ್ವಗ್ರಾಮ ಕೊಳ್ತ ಮಜಲ್ನಲ್ಲಿ ಕೂಡ ನಡೀಲಿಕ್ಕಿದೆ. ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಆದಿತ್ಯ, ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಆದಿತ್ಯ, ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಇದೀಗ ಮತ್ತೊಂದು ಕೊಲೆ ಆಗಿದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಈ ಹತ್ಯೆ ಆಗಿರೋದು ಸೇಡ್ ತೀರಿಸಿಕೊಳ್ಳುವಂತಹ ಕೆಲಸಕ್ಕ ಅಂತ ಹೇಳಿ ಸದ್ಯಕ್ಕೆ ಪ್ರಾಥಮಿಕ ತನಿಖೆ ಏನು ಹೇಳ್ತಾ ಇದೆ ಅಂತ?
ಎಸ್ ರಮ್ಯಾ, ಈಗಾಗಲೇ ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಈಗ ಮತ್ತೊಂದು ಕರಾವಳಿಯಲ್ಲಿ ರಕ್ತಪಾತ ನಡೆದಿರುವಂತದ್ದು. ನಿನ್ನೆ ಸಂಜೆ 4:40 ಸುಮಾರಿಗೆ ರಹೀಂ ಎಂಬಾತನ ಮೇಲೆ ಮತ್ತು ಕಲಂದರ್ ಶಫಿ ಎಂಬಾತನ ಮೇಲೆ ದಾಳಿ ನಡೆದಿರುವಂತದ್ದು. ಇದರಲ್ಲಿ ಕಲಂದರ್ ಶಫಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ರಹೀಂ ಎಂಬಾತ ಅಥವಾ ರೆಹಮಾನ್ ಎಂಬಾತವರು ಸಾವನ್ನಪ್ಪಿರುವಂತದ್ದು. ಬಳಿಕ ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಬಳಿಕ ಇಂದು ಮುಂಜಾನೆ 4:40 ವೇಳೆಗೆ ಪಕ್ಕದಲ್ಲಿರುವಂತಹ ಮಸೀದಿಗೆ ತಂದು, ಅಂದ್ರೆ ಮದೀನಾ ಮಸೀದಿಗೆ ತಂದು ಅವರ ಮುಸ್ಲಿಂ ಸಮುದಾಯದಲ್ಲಿ ಏನೆಲ್ಲ ಕ್ರಮಗಳಿದೆ ಅದನ್ನು ಮಾಡಲಾಗಿತ್ತು. ಬಳಿಕ ಈಗಷ್ಟೇ ಅವರ ಮನೆಯತ್ತ ಅವರ ಪಾರ್ಥಿವ ಶರೀರ ಅಥವಾ ಮೃತದೇಹ ಹೋಗಿರುವಂತದ್ದು. ಈಗಾಗಲೇ ಮಂಗಳೂರಿನ ಉಳ್ಳಾಲದ ಮದನಿ ಮಸೀದಿಯಿಂದ ಬಂಟ್ವಾಳದ ಕೊಳತ್ತವಜಲಿಗೆ ಪಾರ್ಥಿವ ಶರೀರ ಅಥವಾ ಅವರ ಮೃತದೇಹ ಹೊರಟಿರುವಂತದ್ದು. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಇಲ್ಲಿ ಜನಸಂಖ್ಯೆ ಸೇರಿರುವಂತದ್ದು, ಸಂಘಟನೆಯವರಾಗಿರ್ಬೋದು, ಮುಸಲ್ಮಾನ ಬಾಂಧವರಾಗಿರ್ಬೋದು, ಎಲ್ಲರೂ ಕೂಡ ಸೇರಿರುವಂತದ್ದು. ಜೊತೆಗೆ ಈ ಪ್ರಚೋದನಕಾರಿ ಯಾರೆಲ್ಲ ಭಾಷಣ ಮಾಡ್ತಾರೆ ಅವರನ್ನು ಬಂಧಿಸಬೇಕು ಅಂತ ಹೇಳುವಂತಹ ಮಾತುಗಳು ಕೂಡ ನಿನ್ನೆ ಕೇಳಿ ಬರ್ತಾ ಇತ್ತು. ಇಲ್ಲದಿದ್ರೆ ನಾವು ಯಾವ ಮೃತದೇಹವನ್ನು ತೆಗೆಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಕರಾವಳಿಯಲ್ಲಿ ಪದೇ ನಡೀತಾ ಇರುವಂತದ್ದು, ರಕ್ತಕ್ಕೆ ರಕ್ತ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ಪೊಲೀಸರು 2 ತಂಡಗಳನ್ನು ರಚಿಸುವ ಮುಖಾಂತರವಾಗಿ ಬಂಟ್ವಾಳ ಡಿವೈಎಸ್ಪಿ ಮುಖಾಂತರ 2 ತಂಡಗಳನ್ನು ರಚಿಸಿ ಬಲೆಯನ್ನು ಕೂಡ ಬೀಸಲಾಗಿದೆ. 2 ಶಂಕಿತರನ್ನು ಕೂಡ ಬಂಧಿಸಲಾಗಿರುವಂತದ್ದು. ಅಂದ್ರೆ ಅವರ ಚಲನವಲನ, ಅವರ ಗಾಡಿ ನಂಬರ್ಗಳನ್ನೆಲ್ಲ ಟ್ರೇಸ್ ಮಾಡಿದ ಮುಖಾಂತರ 2 ಅಂದ್ರೆ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕೂಡ ಈಗ ಸದ್ಯಕ್ಕೆ ಬಂಧಿಸಲಾಗಿರುವಂತದ್ದು. ಇನ್ನಷ್ಟೇ ಯಾರು ಏನು ಅಂತ ಹೇಳುವಂತಹ ಮಾಹಿತಿಗಳು ಇನ್ನಷ್ಟೇ ಬರಬೇಕಿದೆ ರಮ್ಯಾ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಕರಾವಳಿಯಲ್ಲಿ ಇನ್ನೂ ಕೂಡ ಈ ಒಂದು ರಕ್ತಸಿಕ್ತ ಕಲೆ ಉಳಿದಿರುವಂತದ್ದು ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ. ಇವತ್ತು ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಆರ್ ಹಿತೇಂದ್ರ ಅವರು ಕೂಡ ಮಂಗಳೂರಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಎಷ್ಟು ಗಂಟೆಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿ? ಎಸ್ ರಮ್ಯ, ಈಗಾಗಲೇ ಮಂಗಳೂರಿನ ಕಾನೂನು ಸುವ್ಯವಸ್ಥೆ ಹಾಕುವಂತ ದೃಷ್ಟಿಯಿಂದ ಎಡಿಜಿಪಿ ಅವರು ಕೂಡ ಬರ್ತಿರುವಂತದ್ದು. ಈಗಾಗಲೇ ಮಂಗಳೂರಿಗೆ ಬಂದಿರುವಂತದ್ದು. ಜೊತೆಗೆ ಮಂಗಳೂರಿನಲ್ಲಿ ಎಲ್ಲಾ ಕಡೆ ಕೂಡ ನಾಕಾಬಂದಿ ಹಾಕಿರುವಂತದ್ದು. ಜೊತೆಗೆ ಇನ್ನು 3 ದಿನಗಳ ಕಾಲ ಅಂದ್ರೆ 30 ತಾರೀಕು ತನಕ ಸೆಕ್ಷನ್ ಕೂಡ ಜಾರಿಯಲ್ಲಿದೆ. ಜಿಲ್ಲಾದ್ಯಂತ ಸೆಕ್ಷನ್ ಕೂಡ ಜಾರಿಯಲ್ಲಿ ಇರುವಂತದ್ದು. ಯಾರು ಕೂಡ ಅಂದ್ರೆ ಗುಂಪು ಸೇರಬಾರ್ದು, ಜೊತೆಗೆ ಯಾವುದೇ ಪ್ರಚೋದನಕಾರಿ ಭಾಷಣಗಳನ್ನು ಕೂಡ ಮಾಡಬಾರ್ದು ಅಂತ ಹೇಳುವಂತ ದೃಷ್ಟಿಯಿಂದ ಎಲ್ಲಾ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ. ಮತ್ತು ಎಲ್ಲಾ ಗಾಡಿಗಳ ತಪಾಸಣೆಗಳು ಕೂಡ ನಡೀತಾ ಇದೆ. ಅಲ್ಲಲ್ಲಿ ಪೊಲೀಸ್ಗಳು ನಿಂತು ಎಲ್ಲ ತಪಾಸಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಕರಾವಳಿ ಸಂಪೂರ್ಣವಾಗಿ ಉದ್ವಿಗ್ನವಾಗಿರುವಂತದ್ದು. ಜೊತೆಗೆ ಅಲ್ಲಲ್ಲಿ ಪೊಲೀಸರು ಕೂಡ ನಾಕಾಬಂದಿ ಹಾಕಿ ನೋಡಿ, ಯಾವುದೇ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗಿಲ್ಲ, ಯಾವುದೇ ಸಂಘಟನೆಗಳಲ್ಲೂ ಕೂಡ ಭಾಗಿಯಾಗಿಲ್ಲ ರಹೀಂ ಅವರು. ಬಟ್ ಆದರೂ ಕೂಡ ಟಾರ್ಗೆಟ್ ಮಾಡಿ ಆತನನ್ನ ಹತ್ಯೆ ಮಾಡಲಾಗಿದೆ. ಇದೀಗ ಮುಸ್ಲಿಂ ಸಂಘಟನೆಯವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.